ಸೀನುನ ಆದ್ಯನ ದೂರ ಮಾಡೋದಕ್ಕೆ ನಮ್ ಪ್ರಯತ್ನ ಕೂಡ ನಾವು ಮಾಡ್ಬೇಕಲ್ವಾ? ಏನ್ ಮಾಡೋಣ? ಏನ್ ಮಾಡ್ಬೇಕು ಅಂತ ಆಗ್ಲೇ ಯೋಚಿಸಿದೀನಿ ಪಾರ್ವತಿ. ಯಾವುದಕ್ಕೆ ಅತ್ತೆ? ಕಾರ್ತಿಕ ಸೋಮವಾರ. ಕಾರ್ತಿಕ ಸೋಮವಾರನ? ಯಾಕೆ ಆ ಸೊಸೆ ಹತ್ರ ವ್ರತ ಮಾಡಿಸ್ತೀರಾ? ವ್ರತನೂ ಮಾಡಿಸ್ತೀನಿ, ಉಪವಾಸ ಇರೋ ಹಾಗೂ ಮಾಡ್ತೀನಿ. ಅತ್ತೆ, ವ್ರತ ಪೂಜೆ ಅವಳ ಹತ್ರ ಮಾಡಿಸಿದ್ರೆ ಮಾವನ್ಗೊಳಗೂ ಮದ್ವೆ ಆಗುತ್ತೆ ಅಷ್ಟೇ. ಮದ್ವೆ ನಿಲ್ಸೋದಕ್ಕೆ ಅವೆಲ್ಲ ಯಾರು ಮಾಡ್ತಾರೆ ಅತ್ತೆ? ನಿನ್ನ ಅತ್ತೆಗೆ ಅಷ್ಟು ಕೂಡ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ವ್ರತನೂ ಮಾಡಿಸ್ತೇನೆ, ಉಪವಾಸ ಇರೋ ಹಾಗೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಆದ್ಯ ವ್ರತ ಮಾಡ್ತಾಳೆ, ಆದ್ರೆ ಅವಳ ಕೈಯಲ್ಲಿ ಉಪವಾಸ ಇರೋದಕ್ ಮಾತ್ರ ಆಗಲ್ಲ. ಒಂದ್ಸಲ ಅವಳನ್ನ ಉಪವಾಸ ಇರು ಅಂತ ಹೇಳಿದಾಗ ಅವಳು ಏನ್ ಮಾಡಿದ್ಲು ನೆನ್ಪಿದ್ಯಾ? ಉಪವಾಸ ಇರೋದಿಕ್ಕೆ ಆದ್ಯನ್ ಕೈಲಿ ಆಗಲ್ವೇ? ಅದೊಂದು ಕಾರಣ ಸಾಕು. ವ್ರತ ಮಾಡೋವಾಗ ಅವಳು ಉಪವಾಸ ಇಲ್ಲ ಅಂತ ಆದ್ಯನ್ನ ಎಲ್ರ ಕೈಯಲ್ಲಿ ಬೈಸಿ ಅಣ್ಣನ ಮನ್ಸಲ್ಲಿ ಆದ್ಯನ್ಗೂ ಸೀನುಗೂ ಮದ್ವೆ ಮಾಡಬೇಕು ಅನ್ನೋ ಆಲೋಚನೆನ ಹಾಳು ಮಾಡೋದಕ್ಕೆ. ನಿಜಾನೇ ಅದ್ಕೆ ಉಪವಾಸ ಇರೋದಕ್ಕೆ ಆದ್ಯ ಕೈಯಲ್ಲಿ ಆಗಲ್ಲ. ಇದೊಂದು ಕಾರಣ ಇಟ್ಕೊಂಡು ಅವಳು ಹಣೆ ಬರಹನ ಹೇಗ್ ಬದಲಾಯಿಸ್ತೀನಿ ಅಂತ ನೋಡ್ತಾ ಇರಿ. ನೀವು ಹೋಗಿ ಮೆಡಿಸಿನ್ ತಗೊಂಡ್ ಬನ್ನಿ. ಸರಿ ಡಾಕ್ಟರ್. ಹೌದು, ಹೇಗ್ ಕಟ್ಟಾಯ್ತಮ್ಮ? ಮನೇಲಿ ಚಾಕು ಕೆಳಗ್ ಬೀಳ್ತಿದ್ದಾಗ ಹಿಡ್ಕೊಂಡೆ ಡಾಕ್ಟರ್, ಕೈ ಕಟ್ಟಾಯ್ತು. ನೋಡ್ಕೋಬೇಕಲ್ವಮ್ಮ, ಇನ್ಮೇಲೆ ಹುಷಾರಾಗಿರಿ, ಓಕೆನಾ? ಡಾಕ್ಟರ್, 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 ನನ್ಗೆ ಇಂಜೆಕ್ಷನ್ ಬೇಡ ಡಾಕ್ಟರ್, ನನಗೆ ಬೇಡ. ಮೊದ್ಲೇ ಚಾಕುನಲ್ಲಿ ಏಟ್ ಬಿದ್ದಿದೆ, ಇಂಜೆಕ್ಷನ್ ತಗೊಳ್ದೆ ಹೋದ್ರೆ ಸೆಪ್ಟಿಕ್ ಆಗುತ್ತೆ. ನನಗ್ ಭಯ. ಎಲ್ರಿಗೂ ಭಯನೇ ಅಮ್ಮ, ಸ್ವಲ್ಪ ತಡ್ಕೊಳ್ಳಿ. ಬೇಡ ಕೋಚರ್, ನೀವಾದ್ರೂ ಹೇಳಿ ಕೋಚರ್. ರಾಜಲಕ್ಷ್ಮಿ, ಏನಾಗಲ್ಲ. ರಾಜಲಕ್ಷ್ಮಿ, ಸ್ವಲ್ಪ ಸುಮ್ಮನಿರಿ, ಏನಾಗಲ್ಲ. ಡಾಕ್ಟರ್, ನೀವು ಕೊಡಿ. ಸರ್, ಹಿಡ್ಕೊಳ್ಳಿ, ನಡಿ. ರಾಜಲಕ್ಷ್ಮಿ, ಏನಾಗಲ್ಲ, ಧೈರ್ಯದಿಂದ ಇರು, ಕಡಿಮೆ ಆಗುತ್ತೆ.
ಯಾಕೆ ರಾಜಲಕ್ಷ್ಮಿ ಹೀಗ್ ಮಾಡ್ದೆ? ಮತ್ತೆ ನನ್ ಕಣ್ ಮುಂದೆನೆ ನಿಮಗ್ ಹೊಡಿತಾ ಇದ್ರೆ ನಾನ್ ಹೇಗ್ ಸರ್ ಸುಮ್ನೆ ಇರ್ಲಿ? ಮಿಸ್ ಆಗಿ ಆ ಕತ್ತಿ ನಿನಗ್ ಚುಚ್ಚಿದ್ರೆ ಪ್ರಾಣಕ್ಕೆ ಅಪಾಯ ಅಲ್ವಾ? ಹೋಗ್ಲಿ ಬಿಡಿ ಸರ್. ನಿಮ್ ಜೊತೆನಲ್ಲಿ ನಾನು ಬದುಕೋದಷ್ಟೇ ಅಲ್ಲ, ನಿಮ್ಗೋಸ್ಕರ ಪ್ರಾಣ ಕೊಡ್ಬೇಕು ಅಂದ್ರೂ ನನಗ್ ಸಂತೋಷನೇ. ಪ್ರೀತಿ ಅಂದ್ರೆ ಮನಸ್ಸು ಕೊಡೋದಷ್ಟೇ ಅಲ್ಲ ಸರ್, ನಮ್ಮನ್ನ ನಾವು ಅರ್ಪಿಸ್ಕೊಳ್ಬೇಕು ಅಲ್ವಾ? ರಾಜಿ, ಏನಿದು? ಈ ಕೈಗೆ ಈ ಬ್ಯಾಂಡೇಜ್ ಏನು? ಈ ಗಾಯ ಹೇಗಾಯ್ತು? ನನ್ ಮೇಲೆ ಅಟ್ಯಾಕ್ ಮಾಡಿದ್ರು. ರಾಜಲಕ್ಷ್ಮಿ, ಅಷ್ಟು ಧೈರ್ಯ ನಿನಗೆ ಎಲ್ಲಿಂದ ಬಂತು? ನಿನಗೇನಾದ್ರೂ ಆಗಿದ್ರೆ? ಏನ್ ರಾಜಿ, ನಿನಗೆ ತಮಾಷೆ ಅನ್ನಿಸ್ತಿದ್ಯಾ? ನಗ್ತಿದ್ಯಲ್ಲ? ಅವ್ರಿಗೋಸ್ಕರನೇ ಈ ಬದುಕು ಅಂದ್ಮೇಲೆ ನನ್ ಬದುಕು ಅವ್ರದ್ದು ಅಂತಾನೆ ಅಲ್ವಾ ಅರ್ಥ? ಇವ್ನು ಎಲ್ಲಿ ಹೋಗಿದಾನೋ ಏನೋ, ಇನ್ನೂ ಮನೆಗೆ ಬರಲಿಲ್ಲ. ಏನಾಗಿದ್ಯೋ ಏನೋ. ಪ್ರಶಾಂತ್, ಏನಾಯ್ತೋ? ಮೋಸ ಮಾಡ್ಬಿಟ್ರಮ್ಮ ನಂಗೆ. ನಾನು ಇಷ್ಟಪಟ್ಟಿರೋದನ್ನ ನನ್ನಿಂದ ದೂರ ಮಾಡ್ತಾ ಇದ್ದಾರೆ. ಏಯ್, ಕುಡ್ದು ಬಂದಿದ್ಯಾ? ಈ ಹೊಸ ಹೊಸ ಅಭ್ಯಾಸ ಏನೋ? ನೀನ್ ಕುಡಿಯೋದು ಅಂದ್ರೇನೋ? ನೀನ್ ಇದನ್ನೆಲ್ಲ ಮಾಡೋನೇ ಅಲ್ಲ, ಇದನ್ನೆಲ್ಲ ಎಲ್ಲಿ ಕಲ್ತ್ಕೊಂಡ್ಯೋ? ಹೇಳೋ, ಯಾಕೆ ಕುಡ್ದೆ? ನನಗೆ ತುಂಬಾ ನೋವಾಗ್ತಿದ್ಯಮ್ಮ. ಇಷ್ಟೊಂದು ಕುಡ್ಕೊಂಡು ಬರೋ ಅಂತ ನೋವು ನಿನ್ಗೇನಾಗಿದ್ಯೋ? ಆ ಶೌರ್ಯನಿಂದನೇ ನಾನು ಇವತ್ತು ಕುಡ್ಕೊಂಡು ಬಂದಿರೋದಮ್ಮ. ಅವನು ನನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಮತ್ತೆ ಅವನೇನ್ ಮಾಡಿದ್ನೋ? ರಾಜಲಕ್ಷ್ಮಿ, ಏನಿದೆಲ್ಲ ಹುಚ್ಚ ನಿಂಗೆ? ನೀನ್ ಯಾಕೆ ಇಲ್ಲಿಗೆ ಬಂದೆ? ನಡಿ ಹೋಗೋಣ. ಹೇಳೋ, ನೀನ್ ಕುಡಿಯೋಕೆ ಅವನು ಹೇಗ್ ಕಾರಣ ಆಗ್ತಾನೆ? ಹೇಳೋ, ಏನಾಯ್ತು ಅಂತ ಹೇಳು. ಅವನ ಮೇಲೆ ಯಾಕೆ ಆಪಾದನೆ ಮಾಡ್ತಿದ್ಯಾ? ಅಯ್ಯೋ, ಬಂಗಾರದಂತ ಸಂಬಂಧ ಕಣೋ. ನೀನೇನೋ ತುಂಬಾ ಬುದ್ಧಿವಂತ ಅಂತ ನೀನು ಕೊಟ್ಟು ಮದ್ವೆ ಮಾಡಿದ್ರೆ ಅವ್ರ ಮಗಳು ಸುಖವಾಗಿರ್ತಾಳೆ ಅಂತ ಜೀವಕ್ ಜೀವ ಆಗಿರೋ ರಾಜಾರಾಮ್ ಅವ್ರ ಒಬ್ಳೆ ಮಗಳನ್ನ ನೀನು ಕೊಡೋಕ್ ಸಿದ್ಧವಾಗಿದ್ದಾರೆ. ಅವ್ರ ಮನೇಲಿ ಅವ್ರಿಗಾಗ್ಲಿ ಇನ್ಯಾರಿಗಾದ್ರೂ ಈ ವಿಷಯ ಗೊತ್ತಾದ್ರೆ ಸುಮ್ಮನೆ ಇರ್ತಾರ? ನಿಶ್ಚಿತಾರ್ಥ ಕೂಡ ಆಗೋಗಿದೆಯಲ್ಲೋ. ಒಳ್ಳೆ ಮುಹೂರ್ತ ನೋಡಿ ಮದ್ವೆ ಕೂಡ ಮಾಡ್ಬೇಕು ಅಂತಿದ್ದಾರೆ. ಮದ್ವೆ ಆಗದೆ ಇದ್ರು ನಿನ್ನ ಅಳಿಯನ್ ತರ ನೋಡ್ತಾ ಇದ್ದಾರೆ. ಅಂತದ್ರಲ್ಲಿ ನೀನ್ ಕುಡಿದು ಹೀಗಾಡ್ತಿದ್ಯಾ ಅಂತ ಗೊತ್ತಾದ್ರೆ ರಾಜಾರಾಮ್ ಅವರು ಅವ್ರ ಮಗಳನ್ನ ನಮ್ಮನೆ ಸೊಸೆಯಾಗಿ ಕಳಿಸ್ತಾರ? ಬೇಡ ಕಣ. ಈ ಹಾಳು ಅಭ್ಯಾಸ ಮಾಡ್ಕೊಂಡು ಅವ್ರ ದೃಷ್ಟಿಲಿ ಕೆಟ್ಟವನಾಗ್ಬೇಡ. ಬಂಗಾರದಂತ ರಾಜಲಕ್ಷ್ಮಿನ ದೂರ ಮಾಡ್ಕೋಬೇಡ ಕಣೋ. ಅಮ್ಮ, ನಂಗೆ ರಾಜಲಕ್ಷ್ಮಿ ಬೇಕಮ್ಮ.
ರಾಜಲಕ್ಷ್ಮಿ ನಂಗೆ ಬೇಕು. ಬೇಕು ಅಂದ್ರೆ ನೀನ್ ಯಾಕೋ ಕುಡಿಬೇಕು? ಮತ್ತೆ ಹೀಗ್ ಕುಡ್ಕೊಂಡ್ ಬಂದ್ರೆ ಮರ್ಯಾದೆ ಇರಲ್ಲ ನೋಡು. ನಿನಗ್ ನಿಂತ್ಕೊಳ್ಳಕ್ಕೂ ಶಕ್ತಿ ಇಲ್ಲ. ಹೋಗ್ ಮಲ್ಕೋ ಹೋಗು. ನಡಿ. ರಾಜಲಕ್ಷ್ಮಿ ವಿಷಯದಲ್ಲಿ ನೀವು ತಗೋತಿರೋ ಕೇರ್ ನೋಡಿದ್ಮೇಲೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ರಾಜಲಕ್ಷ್ಮಿ ನಿಮ್ಗೆ ತೊಂದರೆ ಕೊಡ್ತಿದ್ದಾಳೆ, ನಿಮಗೋಸ್ಕರ ನನಗೂ ತೊಂದರೆ ಕೊಡ್ತಿದ್ದಾಳೆ ಅಂತ ಅನ್ಕೋತಿದ್ದೆ. ಆದ್ರೆ ಅವಳ ವಿಷಯದಲ್ಲಿ ನೀವು ಕೇರ್ ತಗೊಳ್ಳೋದನ್ನ ನೋಡಿದ್ಮೇಲೆ ಅವಳ ಅಭಿಮಾನನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತು. ಮೊದಲು ನನಗೂ ಅರ್ಥ ಆಗಿಲ್ಲ ಆದ್ಯ. ಮನೇಲಿ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ದಾರೆ. ಲೋಕ ಗೊತ್ತಿಲ್ಲದೆ ಇರೋಳು, ಅಮಾಯಕಿ ಆಗಿರೋದಕ್ಕೆ ಸಹಜವಾಗಿ ಆ ವಯಸ್ಸಲ್ಲಿ ಎಲ್ರಿಗೂ ಇರೋಂಥ ಅಟ್ರಾಕ್ಷನ್ನೇ ಅವಳಲ್ಲಿ ಕೂಡ ಇದೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನನ್ ಪ್ರಾಣನ್ ಕಾಪಾಡೋದಕ್ಕೋಸ್ಕರ ಸಾವ್ಗುನು ಹೆದರ್ಕೊಳ್ದೇನೆ ಆ ರೌಡಿಗಳಿಗೆ ಎದುರು ನಿಂತು ನನ್ನ ಪ್ರಾಣಕ್ಕೆ ತನ್ನ ಪ್ರಾಣನ ಅಡ್ಡ ಕೊಟ್ಟಿದ್ದನ್ನ ನೋಡ್ದೆ. ಅದು ಎಲ್ರಲ್ಲೂ ಇರೋ ಅಟ್ರಾಕ್ಷನ್ ಅಲ್ಲ, ನಿಜವಾದ ಪ್ರೀತಿ ಅಂತ ಅರ್ಥ ಆಯ್ತು. ಇವಾಗ್ಲಾದ್ರೂ ನಮ್ ರಾಜಲಕ್ಷ್ಮಿ ಮನ್ಸೇನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ನೀವು ಅವಳನ್ನ ಇಷ್ಟಪಡ್ತಿದ್ದೀರಾ. ಅದನ್ನ ಬಿಟ್ರೆ ರಾಜಲಕ್ಷ್ಮಿಗೆ ಬೇಕಾಗಿರೋದು ಏನಿದೆ ಸರ್? ಆದ್ಯ, ನಾನ್ ಇಷ್ಟಪಡೋದು ಅಂದ್ರೆ ಮತ್ತೆ ಅವಳ ಅಭಿಮಾನನ ಅರ್ಥ ಮಾಡ್ಕೊಂಡು ಹತ್ರ ಇದ್ದು ಅವಳಿಗೆ ಸೇವೆ ಮಾಡ್ತಿದ್ದೀರಾ ಅಂದ್ರೆ ಅದು ಪ್ರೀತಿನೇ ಅಲ್ವಾ ಸರ್? ಇಷ್ಟು ದಿನ ನಮ್ ರಾಜಲಕ್ಷ್ಮಿ ಕೇಳ್ಕೊಂಡಿದ್ದು ಕೂಡ ಆ ಪ್ರೀತಿನೇ. ಅವಳ ಹಾಗೆ ನೀನ್ ಕೂಡ ತಪ್ಪು ತಿಳ್ಕೊಂಡಿದ್ಯಾ. ರಾಜಲಕ್ಷ್ಮಿಗೆ ಅಭಿಮಾನ ಇದೆ ಅಂತ ಇವಾಗಲ್ಲ, ಯಾವಾಗ್ಲೂ ಅರ್ಥ ಆಗಿತ್ತು. ಆದ್ರೆ ಆ ಅಭಿಮಾನ ಅವಳ ಅಮಾಯಕತನದಿಂದ ಬಂದಿದ್ದು ಅನ್ಕೋತಿದ್ದೆ. ಆದ್ರೆ ಇಲ್ಲ, ಪ್ರಾಣಕ್ಕೆ ಪ್ರಾಣ ಕೊಡೋ ಅಭಿಮಾನ ಇದೆ ಅಂತ ಇವತ್ತೇ ಗೊತ್ತಾಗಿತ್ತು. ಅಭಿಮಾನ ಅರ್ಥ ಆಗಿದೆ ಅಂದ್ರೆ ಅವಳ ಪ್ರೀತಿ ನಿಮಗೆ ಅರ್ಥ ಆದ ಹಾಗೆ ಅಲ್ವಾ ಸರ್? ಇಲ್ಲ ಅಂದ್ರೆ ಅವಳನ್ನ ಹತ್ರ ಕೂಡ ಬರೋಕ್ ಬಿಡ್ದಿರೋ ನೀವು ಅವಳಿಗೆ ಇಷ್ಟು ಹತ್ರ ಇದ್ದು ಇಷ್ಟೊಂದು ಕೇರ್ ತಗೊಳ್ಳಲ್ಲ ಅಲ್ವಾ? ನನಗೋಸ್ಕರ ಗಾಯ ಮಾಡ್ಕೊಂಡ್ಲು. ನಾನ್ ಇರ್ಬೇಕಾಗಿರೋ ಸ್ಥಾನದಲ್ಲಿ ಅವಳಿದ್ದಾಳೆ ಅನ್ನೋ ಕರುಣೆಯಿಂದ ಅವಳಿಗೆ ಹತ್ರವಾಗಿದ್ರೆ ಅದು ಪ್ರೀತಿ ತರ ಕಾಣಿಸುತ್ತಾ ನಿಂಗೆ? ಅಂದ್ರೆ ನೀವು ಅವಳನ್ನ ಪ್ರೀತಿಸ್ತಿಲ್ವಾ? ಆಪತ್ತಲ್ಲಿ ಹುಟ್ಟಿರೋ ಅಭಿಮಾನನ ಪ್ರೀತಿ ಅಂತ ಅಪಾರ್ಥ ಮಾಡ್ಕೋತಿದೀಯ. ಎಮೋಷನಲ್ ಹುಟ್ಟೋ ಫೀಲಿಂಗ್ಸ್ ಆ ಎಮೋಷನ್ಸ್ ಇರೋವರೆಗೂ ಇರುತ್ತೆ. ಅದಕ್ಕೆ ಪ್ರೀತಿ ಅನ್ನೋ ದೊಡ್ಡ ಹೆಸರು ಕೊಡಬಾರ್ದು. ಮತ್ತೆ ನನ್ ಕಣ್ಣಾರೆ ನಾನು ನೋಡಿದ್ದೆಲ್ಲ ಸುಳ್ಳ? ಅದು ಕೇವಲ ಫೀಲಿಂಗ್ ಅಂತ ಹೇಗೆ ಅನ್ಕೋ ಅಂತೀರಾ? ನಾಟಕ ಮಾಡ್ತಿದ್ದೀನಿ. ಅದು ನಿಜ ಅಂತ ನೀನ್ ನಂಬಿದ್ರೆ ಹೇಗೆ? ಅವತ್ ನೀನ್ ನನ್ನ ಹತ್ರ ಬಂದು ನೀವು ಅವಳ ಪ್ರೀತಿನ ಬೇಡ ಅಂದ್ರೆ ಅವಳ ಜೀವನ ನಾಶ ಆಗೋಗುತ್ತೆ, ಎಕ್ಸಾಮ್ ಸರಿಯಾಗಿ ಬರೆಯಲ್ಲ, ಫೇಲ್ ಆಗ್ತಾಳೆ, ತನ್ನ ಗೋಲ್ನ ತಾನು ರೀಚ್ ಆಗೋದಿಲ್ಲ ಅಂತ, ಅದಕ್ಕೆ ನಾನು ಅವಳನ್ನ ಪ್ರೀತಿಸ್ತಿದ್ದೀನಿ ಅಂತ ಸುಳ್ಳು ಹೇಳಿ ಅಂತ ಹೇಳಿದಾಗ ನನಗೆ ನಿನ್ ಮೇಲೆ ತುಂಬಾ ಕೋಪ ಬಂತು. ಒಬ್ರು ಎಮೋಷನ್ ಜೊತೆ ಹೀಗೆಲ್ಲ ಹೇಗೆ ಆಡ್ಬೋದು ಅಂತ ನಿನ್ ಮೇಲೆ ಅವತ್ತು ನನಗೆ ತುಂಬಾ ಕೋಪ ಬಂದಿತ್ತು. ಆದ್ರೆ ಅವತ್ತು ನಿನ್ ಮಾತುಗಳಲ್ಲಿ ನನ್ನ ಮೇಲಿರೋ ಪ್ರೀತಿನ ಕೇಳಿಸ್ಕೊಂಡೆ. ನಾನಿವತ್ತು ಕಣ್ಣಾರೆ ನೋಡಿದ್ಮೇಲೆ ನನಗೆ ಪ್ರೀತಿ ಇಲ್ಲ ಅಂತ ಹೇಳೋಕ್ಕಾಗ್ತಿಲ್ಲ. ಅದಕ್ಕೆ ಪ್ರೀತಿ ಇಲ್ಲದೆ ಹೋದ್ರೂ ಪ್ರೀತಿ ಇದೆ ಅನ್ನೋ ಹಾಗೆ ನಾಟಕ ಮಾಡಿ ಅಂತ ನೀನು ಹೇಳಿದ ಮಾತುಗಳನ್ನೇ ಇವಾಗ ಕೂಡ ನಾನು ಫಾಲೋ ಮಾಡ್ತಿದ್ದೀನಿ. ನೀವು ಹೇಳ್ತಿರೋದು ನಿಜನೇನಾ? ನಿನಗೆ ಸುಳ್ಳು ಹೇಳೋ ಅಗತ್ಯ ನನಗಿಲ್ಲ ಅಲ್ವಾ? ಇಷ್ಟು ದಿನ ನೀನು ಹೇಳಿರೋ ಸುಳ್ಳನ್ನೇ ನಿಜ ಅಂತ ನಂಬ್ಕೊಂಡು ಬಂದಿದ್ದಾಳೆ. ಅವಳ ಜೀವನ ನಾಶ ಆಗ್ಬಾರ್ದು ಅಂತ ನಾನು ಆ ನಂಬಿಕೆಗೆ ಜೀವ ಕೊಡ್ತಾ ಬಂದಿದ್ದೀನಿ. ಆಗಿರ್ಬೇಕಾದ್ರೆ ಈಗ ಸಡನ್ ಆಗಿ ನಿನ್ ಮೇಲೆ ನನಗೆ ಪ್ರೀತಿ ಇಲ್ಲ, ಎಲ್ಲ ಸುಳ್ಳು ಅಂದ್ರೆ ರಾಜಲಕ್ಷ್ಮಿ ಗತಿ ಏನಾಗ್ಬೇಕು? ಅದಕ್ಕೆ ನಾನು ಪ್ರೀತಿಸ್ತಿರೋ ಹಾಗೆ ನಾಟಕ ಮಾಡ್ತಿದ್ದೀನಿ.
ಇದನ್ ಕೂಡ ನಾನು ಮಾಡಿಲ್ಲ ಅಂದ್ರೆ ನೀನ್ ಅಂದ ಹಾಗೆ ಅವಳ ಜೀವನ ನಾಶ ಆಗೋಗುತ್ತೆ. ಆವೇಶದಲ್ಲಿ ಅವಳೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅದಕ್ಕೆ ಕಾರಣ ನಾನೇ ಆದೆ ಅಂತ ಜೀವನ ಪೂರ್ತಿ ನೋವು ಪಡಬೇಕು. ಅದಕ್ಕೆ ಅವಳ ಓದು ಪೂರ್ತಿ ಆಗೋವರೆಗೂ ನಾನು ಪ್ರೀತಿಸೋ ನಾಟಕ ಮಾಡ್ತೀನಿ. ಅವಾಗ ಅವಳ ಮನಸ್ಥಿತಿ ಬೇರೆ ಇರುತ್ತೆ, ಅವಳಿಗೆ ಮೆಚುರಿಟಿ ಬರುತ್ತೆ, ಏನ್ ಹೇಳಿದ್ರು ಅರ್ಥ ಮಾಡ್ಕೋತಾಳೆ. ಅವಾಗ ನಿಜ ಹೇಳ್ತೀನಿ. ಅಂದ್ರೆ ಅಲ್ಲಿವರೆಗೂ ಮನ್ಸಲ್ಲಿ ಇಲ್ದೇ ಇರೋ ಪ್ರೀತಿನ ಇದೆ ಅಂತ ನಾಟಕ ಮಾಡ್ತೀನಿ. ನಾನು ಹೇಳೋ ಸುಳ್ಳು ಅವಳ ಜೀವನನ ಉಳಿಸುತ್ತೆ ಅಂದ್ರೆ ಈ ತಪ್ಪನ್ ಮಾಡಾದ್ರೂ ಸರಿ, ಎಲ್ಲ ಸರಿ ಮಾಡ್ತೀನಿ. ಏನೇ ನೀನ್ ಹೇಳ್ತಿರೋದು? ಹೌದಮ್ಮ, ಆ ಆದ್ಯನ್ ಕೈಲಿ ಹೇಗಾದ್ರೂ ಮಾಡಿ ವ್ರತ ಮಾಡಿಸ್ಬೇಕು. ಅವಳ ಮುಖ, ಅವಳಿಗೇನ್ ಗೊತ್ತು ಈ ವ್ರತ ಪೂಜೆ ಮಾಡೋದು? ಗೊತ್ತಿಲ್ದೇ ಇರೋದಕ್ಕೇನೆ ಆದ್ಯನ್ ಕೈಲಿ ವ್ರತ ಮಾಡಿಸ್ಬೇಕು ಅಂತ ಹೇಳ್ತಾ ಇರೋದು. ಅಷ್ಟಕ್ಕೂ ನಿನ್ ತಲೆ ಕೆಲಸ ಮಾಡ್ತಿದ್ಯಾ? ಗೊತ್ತಿಲ್ದಿರೋಳ ಹತ್ರ ವ್ರತ ಮಾಡಿಸಿದ್ರೆ ಫಲ ಸಿಗತ್ತಾ? ಅಮ್ಮ, ಅವಳಿಗೇನು ಫಲ ಸಿಗಲ್ಲ, ನಮಗ್ ಸಿಗತ್ತೆ. ಎಲ್ ನೋಡು ಪಾರ್ವತಿ, ಇವಳು ಹೇಳ್ತಿರೋದ್ ನಿಂಗೇನಾದ್ರೂ ಅರ್ಥ ಆಗ್ತಿದ್ಯಾ? ಅತ್ಗೆ ಐಡಿಯಾ ಒಳ್ಳೇದೇ ಅತ್ತೆ ಅವ್ರೆ. ಹೇಗೆ? ಅಮ್ಮ, ಇಂಥ ವಿಷಯಗಳನ್ನ ನೀನ್ ನಮಗ್ ಹೇಳ್ಕೊಡ್ಬೇಕು, ಬದ್ಲಿಗೆ ನಾವ್ ನಿನಗೆ ಹೇಳ್ಕೊಡ್ಬೇಕಾ? ಈಗ ನನ್ ಮಗ ಆದ್ಯನ ಪ್ರೀತಿಸ್ತಾ ಇದ್ದಾನ, ಅವಳನ್ನೇ ಮದ್ವೆ ಮಾಡ್ಕೋತೀನಿ ಅಂತಿದ್ದಾನೆ. ಅದಾಗ್ಬಾರ್ದು ಅಂತಂದ್ರೆ ಅವನ್ ಮನ್ಸಲ್ಲಿ ಆದ್ಯನ್ ಮೇಲಿರೋ ಪ್ರೀತಿ ಕಮ್ಮಿ ಆಗ್ಬೇಕು. ಕಮ್ಮಿ ಆಗ್ಬೇಕು ಅಂತ ಇಲ್ಲಿವರೆಗೂ ಮಾಡಿರೋ ಪ್ರಯತ್ನ ಏನಾದ್ರೂ ಇದ್ಯಾ? ಆದ್ರೆ ಏನ್ ಲಾಭ? ಅಮ್ಮ, ಈ ವ್ರತ ಮಾಡಿದ್ರೆ ಲಾಭ ಇದ್ಯಮ್ಮ. ಈ ವ್ರತ ಮಾಡ್ಬೇಕು ಅಂದ್ರೆ ಅವಳು ಉಪವಾಸ ಇರ್ಬೇಕು ತಾನೆ. ಹಾ, ಅದು ಅವಳ ಕೈಲಾಗೋ ಅಂತ ಕೆಲ್ಸ ಅಲ್ವೇ ಅಲ್ಲ. ವ್ರತ ಹಾಳಾದ್ರೆ ಸೀನುಗೆ ಆದ್ಯನ್ ಮೇಲಿರೋ ಪ್ರೀತಿ ಹೋಗತ್ತೆ ಅಂತನಾ? ದೇವ್ರೆ, ಇವಾಗ್ಲಾದ್ರೂ ಅರ್ಥ ಆಯ್ತಲ್ಲ ನಿನ್ಗೆ. ಆದ್ರೆ ಉಪವಾಸ ಇದ್ದು ವ್ರತ ಮಾಡು ಅಂತ ನಾವ್ ಹೇಳಿದ್ರೆ ಆದ್ಯ ಮಾಡಲ್ಲ, ಸೀನು ಕೈಯಲ್ಲೇ ಹೇಳ್ಸಿ ಮಾಡಿಸ್ಬೇಕು. ಹೌದು ಅತ್ತೆ, ಅತ್ತಿಗೆ ಹೇಳ್ದಾಗ ಕೇಳಿದ್ರೆ ನಮ್ಮೆಲ್ಲರ ಆಸೆನೂ ತೀರುತ್ತೆ. ಸರಿ, ಎಲ್ಲ ಚೆನ್ನಾಗೇ ಇದೆ. ಇವಾಗ ನಾನೇನ್ ಮಾಡ್ಬೇಕು? ಅಲ್ನೋಡು, ಸೀನು ಬರ್ತಾ ಇದ್ದಾನೆ. ಅವನು ಆದ್ಯನ ಹತ್ರ ಹೋಗಿ ವ್ರತ ಮಾಡು ಅಂತ ಹೇಳೋ ಹಾಗೆ ನೀನೇ ಮಾಡ್ಬೇಕು. ನಾನ್ ಹೇಳಿದ್ರೆ ಅವ್ನ್ ಕೇಳ್ತಾನಾ? ಕೇಳ್ತಾನಮ್ಮ, ಬರ್ತಿದ್ದಾನೆ, ಹೇಳು. ಹಾ, ನೀನ್ ಹೇಳ್ತಿರೋದು ನಿಜಾನೇ ಪದ್ಮ. ಈ ಮನೇಲಿ ಗಂಡಸ್ರೆಲ್ರು ಆನಂದವಾಗಿ ಆರೋಗ್ಯವಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನನ್ ಮಗಳು, ನನ್ ಸೊಸೆನೆ. ಕಾರ್ತಿಕ ಸೋಮವಾರ ಬಂತು ಅಂದ್ರೆ ಸಾಕು, ನೀವೆಲ್ರೂ ಉಪವಾಸ ಇದ್ದು ಅವ್ರ ಆರೋಗ್ಯದಿಂದ ಸಂತೋಷವಾಗಿರ್ಬೇಕು ಅಂತ ನೀವು ಮಾಡೋ ಪೂಜೆ ವ್ರತಾನೇ ಈ ಮನೆ ಗಂಡಸರನ್ನ ಶ್ರೀರಾಮ ರಕ್ಷೆ ಹಾಗೆ ಕಾಪಾಡ್ತಿದೆ. ಜಾನಕಿ ಆಗ್ಲಿ, ಪಾರ್ವತಿ ಆಗ್ಲಿ, ನೀವಾಗ್ಲಿ ಎಷ್ಟು ನಿಷ್ಠೆಯಿಂದ ಉಪವಾಸ ಇದ್ದು ಮಾಡ್ತೀರಾ? ನಾವೇನೋ ಮಾಡ್ತಾ ಇದೀವಮ್ಮ, ಆದ್ರೆ ಪಾಪ ನನ್ ಮಗ ಸೀನುಗೋಸ್ಕರ ಮಾಡೋರು ಯಾರಿದ್ದಾರೆ? ಹೆಂಡತಿಯಾಗಿ ನನ್ ಗಂಡ ಚೆನ್ನಾಗಿರ್ಬೇಕು ಅಂತ ಹೇಗ್ ಬೇಡ್ಕೋತೀನೋ, ತಾಯಿಯಾಗಿ ನನ್ ಮಗ ಚೆನ್ನಾಗಿರ್ಬೇಕು ಅಂತ ಬೇಡ್ಕೋತಿದ್ದೀನಲ್ಲಮ್ಮ. ಅವನೇನೋ ಹೋಗಿ ಹೋಗಿ ಆದ್ಯನ್ನ ಪ್ರೀತಿಸಿ ಅವಳನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಅವಳಗ್ ಪಾಪ ಈ ವ್ರತ ಪೂಜೆ ಬಗ್ಗೆ ಗೊತ್ತಿಲ್ವಲ್ಲ. ಅದೇ ಅಲ್ವಾ ಅದಕ್ಕೆ ಸಮಸ್ಯೆ. ನಮ್ ಗಂಡಂದ್ರ ಬಗ್ಗೆ ನಾವ್ ಯೋಚನೆ ಮಾಡ್ದ ಹಾಗೆ ಗಂಡ ಆಗೋನ್ ಬಗ್ಗೆ ಅವಳು ಯೋಚನೆ ಮಾಡ್ಬೇಕಲ್ವಾ. ನಮ್ ಹಾಗೆ ಉಪವಾಸ ಇದ್ದು ಸಾಯಂಕಾಲ ಕಲ್ಯಾಣಿಯಲ್ಲಿ ದೀಪ ಬಿಡೋವರೆಗೂ ವ್ರತ ಮಾಡ್ಬೇಕಲ್ವಾ. ಅದಾಗೋ ಕೆಲ್ಸ ಅಲ್ಲ ಬಿಡು. ಗೊತ್ತಿಲ್ದೇ ಇರೋಳ ಕೈಯಲ್ಲಿ ಹೇಗ್ ಮಾಡ್ಸೋದು? ಆದ್ಯ ಗೊತ್ತಿಲ್ಲ ಅಂದ್ರೆ ಏನು, ನಾವು ಹೇಳ್ ಮಾಡ್ಸೋಣ. ಅಮ್ಮ, ನಾವ್ ಹೇಳಿದ್ರು ಕೂಡ ಆದ್ಯ ಮಾಡ್ಬೇಕಲ್ಲಮ್ಮ. ಉಪವಾಸ ಇದ್ದು ರಾತ್ರಿ ದೀಪ ಬೆಳಗೋ ತನಕ ಎಷ್ಟು ನಿಷ್ಠೆಯಿಂದ ಇರ್ಬೇಕು. ಅದು ಆದ್ಯನ್ ಕೈಲಾಗೋ ಕೆಲ್ಸನಾ? ಏನೋ
ಸೀನು ಪ್ರೀತಿಸ್ತಾ ಇದೀನಿ ಮದ್ವೆ ಆಗ್ತೀನಿ ಅಂತ ಹೇಳಿದ್ದಕ್ಕೆ ಅವನ್ ಸಂತೋಷಕ್ಕೆ ಆಗಲ್ಲ ಅಂತ ಹೇಳೋಕಾಗ್ದೆ ಮದ್ವೆಗೆ ಒಪ್ಕೊಂಡಿದೀನಿ. ಆದ್ರೆ ಎಲ್ಲೋ ವಿದೇಶದಲ್ಲಿ ಹುಟ್ಟಿ ಬೆಳ್ದಿರೋಳ್ಗೆ ಗಂಡನ್ಗೋಸ್ಕರ ಇದೆಲ್ಲ ಮಾಡ್ಬೇಕು ಅಂತಿರುತ್ತ ಮನ್ಸಲ್ಲಿ. ಇದ್ರೂ ಅಷ್ಟು ಪ್ರೀತಿ ತೋರಿಸ್ತಾಳ? ನನಗ್ ನಂಬಿಕೆ ಇಲ್ಲ ಬಿಡಮ್ಮ. ಹೌದು ಸೀನು ಮೇಲೆ ಆದ್ಯಾಗೆ ಅಷ್ಟು ಪ್ರೀತಿ ಇದೆ ಅಂತ ನನಗೂ ನಂಬಿಕೆ ಇಲ್ಲ. ಸೀನುಗೋಸ್ಕರ ಅವನ್ ಕ್ಷೇಮಕ್ಕೋಸ್ಕರ ಅಷ್ಟು ಮಾತ್ರ ಮಾಡೋದಿಲ್ಲ ಅಂತೀರಾ? ಮಾಡಲ್ಲ. ಏನಕ್ಕೆ ಮಾಡಲ್ಲ?